ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ.ಬಿದರೆ ಅನಂತು. ವಿಷ್ಣು ಸಹಸ್ರನಾಮ ಶ್ಲೋಕ 17ರಿಂದ 20. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ, ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಾ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಲಂ. ಪವಿತ್ರಾಣಾಂ ಪವಿತ್ರಂ, ಪವಿತ್ರವಾದ ವಸ್ತುಗಳಲ್ಲೆಲ್ಲ ಅತ್ಯಂತ ಪವಿತ್ರನಾದವನು. ಮಂಗಳಾನಾಂ, ಎಲ್ಲ ಶುಭಕರ ವಸ್ತುಗಳಲ್ಲಿ ಮತ್ತು ಮಂಗಲಂ, ಪರಮ ಮಂಗಳ ಸ್ವರೂಪನಾದವನು. ದೈವತಂ, ಆರಾಧ್ಯ ದೇವರು. ಭೂತಾನಾಂ, ಸಮಸ್ತ ಜೀವಿಗಳ ಅವ್ಯಯ, ನಾಶರಹಿತನಾದ ತಂದೆ. ಅರ್ಥಾತ್ ಎಲ್ಲ ಪವಿತ್ರ ವಸ್ತುಗಳಿಗಿಂತಲೂ ಪವಿತ್ರನಾದವನು, ಎಲ್ಲ ಮಂಗಳಗಳಲ್ಲಿ ಪರಮ ಮಂಗಳ ಸ್ವರೂಪನಾದವನು, ದೇವತೆಗಳಿಗೂ ದೇವನಾದವನು ಮತ್ತು ಸಮಸ್ತ ಜೀವಿಗಳ ಅವಿನಾಶಿಯಾದ ತಂದೆಯಾದವನು ಆ ಮಹಾವಿಷ್ಣು. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ, ಯಸ್ಮಿನ್ ಚ ಪ್ರಲಯಂ ಯಾತಿ ಪುನರೇವ ಯುಗಕ್ಷಯೇ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ. ಯತಃ, ಯಾರಿಂದ, ಸರ್ವಾಣಿ ಭೂತಾನಿ, ಎಲ್ಲ ಜೀವಿಗಳು, ಭವಂತಿ ಹುಟ್ಟುತ್ತವೆ. ಹಾಗೆಯೇ ಆದಿಯುಗಾಗಮೆ, ಆದಿಯುಗಾಗಮೆ ಸೃಷ್ಟಿಯ ಆರಂಭದಲ್ಲಿ, ಯಸ್ಮಿನ್ ಯಾರಲ್ಲಿ, ಚ ಮತ್ತು ಪ್ರಲಯಂ ಯಾಂತಿ ಲಯವನ್ನು ಹೊಂದುತ್ತವೆ. ಸೃಷ್ಟಿಯ ಆರಂಭದಲ್ಲಿ ಎಲ್ಲ ಜೀವಿಗಳು ಯಾರಿಂದ ಉದ್ಭವಿಸುತ್ತದೆಯೋ, ಯುಗಾಂತ್ಯದಲ್ಲಿ ಮತ್ತೆ ಯಾರಲ್ಲಿ ಲೀನವಾಗುತ್ತದೆಯೋ ಆ ಪರಬ್ರಹ್ಮ ಸ್ವರೂಪನು ಶ್ರೀ ಮಹಾವಿಷ್ಣುವೇ ಆಗಿದ್ದಾನೆ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ, ವಿಷ್ಣು ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ, ವಿಷ್ಣುರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ನೋಡಿ, ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ. ತಾವೆಲ್ಲರೂ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನಗಳನ್ನು ಕೇಳಿ, ಅದರಲ್ಲಿ ಶ್ರೀಯುತರು ಶ್ರೀ ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ಎಂತೆಂತಹ ರೋಗಗಳು, ಕ್ಯಾನ್ಸರ್ ಅಂಥ ರೋಗಗಳು ಕೂಡ ವಾಸಿಯಾಗಿರುವಂತಹ ಉದಾಹರಣೆಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ, ಭಯ ಕಾಡ್ತಾ ಇದ್ದರೆ, ಆತಂಕ ಕಾಡ್ತಾ ಇದ್ದರೆ, ಅದೆಲ್ಲದಕ್ಕೂ ಒಂದೇ ಮದ್ದು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ. ಅದನ್ನೇ ಶ್ರೀ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಶರಶೆಯಲ್ಲಿ ಮಲ್ಕೊಂಡು ಹೇಳ್ತಾರೆ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ. ಓ ರಾಜನೇ, ಲೋಕಗಳ ಅಧಿಪತಿಯಾದ ಜಗನ್ನಾಥನಾದ ಶ್ರೀ ಮಹಾವಿಷ್ಣುವಿನ ಪಾಪ ಮತ್ತು ಭಯಗಳನ್ನು ನಿವಾರಿಸುವ 1000 ನಾಮಗಳನ್ನು ನನ್ನಿಂದ ಕೇಳು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ, ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಯಾನಿ, ಯಾವ, ನಾಮಾನಿ ನಾಮಗಳು, ಗೌಣಾನಿ ಗುಣಗಳನ್ನು ಸೂಚಿಸುವ, ವಿಖ್ಯಾತಾನಿ ಪ್ರಸಿದ್ಧವಾದ, ಮಹಾತ್ಮನಃ ಪರಮಾತ್ಮನ ಋಷಿಗಳಿಂದ ಸ್ತುತಿಸಲ್ಪಟ್ಟ ಅವುಗಳನ್ನು ನಾನು ಹೇಳುತ್ತೇನೆ. ಪರಮಾತ್ಮನ ಗುಣಗಳನ್ನು ಸೂಚಿಸುವ, ಮಹರ್ಷಿಗಳಿಂದ ಕೀರ್ತಿಸಲ್ಪಟ್ಟ ಪ್ರಸಿದ್ಧ ನಾಮಗಳನ್ನು ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ನಾನು ಈಗ ವಿವರಿಸುತ್ತೇನೆ ಅಂತ ಶ್ರೀ ಭೀಷ್ಮಾಚಾರ್ಯರು ಈ ಮಾತುಗಳನ್ನು ಹೇಳುತ್ತಾ ಮುಂದಿನ ಶ್ಲೋಕಗಳಲ್ಲಿ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಮತ್ತು ಒಂದೊಂದು ನಾಮದ ಗುಣಗಳನ್ನು ಕೂಡ, ಅದರ ಶಕ್ತಿಯನ್ನು ಕೂಡ ವರ್ಣನೆಯನ್ನು ಮಾಡುತ್ತಾ ಹೋಗ್ತಾರೆ. ಮಹಾವಿಷ್ಣುವಿನ 1000 ನಾಮದ ಪ್ರತಿಯೊಂದು ಅರ್ಥವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ॐ नमो नारायणाय ॐ विष्णवे नमः ॐ नारायणाय विद्महे वासुदेवाय धीमहि तन्नो विष्णु प्रचोदयात् शुद्धोद्धवोऽखिलाधारो भगवान् भक्तवत्सलः सर्वेषां रक्षकर्ता च विष्णु सर्वगतः प्रभु मङ्गलमं भगवान् विष्णु मङ्गलमं गरुडध्वजा मङ्गलमपुण्डरीकाक्षा मङ्गलाय तनो